ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಬೇಡಿ. ಇವಾಗ ತಾನೇ ಮನೆಗೆ ರೀಚ್ ಆಗ್ತಾಯಿದ್ದೀನಿ ಆಫೀಸಿಂದ. ಸೊ ಅದಕ್ಕೋಸ್ಕರ ಇವತ್ತು ಸ್ಪೆಷಲಾಗಿ ಎಗ್ ಬಿರಿಯಾನಿ ಮಾಡೋಣ ಅಂತ. ಅದಕ್ಕೆ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ಬರ್ತಾಯಿದ್ದೀನಿ ಮನೆಗೆ. ಸೊ ಇವತ್ತು ನನ್ನ ನೈಟ್ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಫಸ್ಟು ನಮ್ಮ ಝೂಸು ಕಾಯ್ತಾ ಇರ್ತಾಳೆ ಡೋರ್ ಹತ್ರ, ಇಲ್ಲ ವೆಯ್ಟ್ ಮಾಡ್ತಿರ್ತಾಳೆ ಶಬ್ದ ಆಗಿದ್ರೆ. ಸೊ ನೋಡೋಣ ಬನ್ನಿ, ಅವಳ ರಿಯಾಕ್ಷನ್ ತೋರಿಸ್ತೀನಿ. ಏಯ್, ಏನು ಮಾಡ್ತಾಯಿದ್ಯಾ ಕೇಳಿ? ನಡಿ 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 ನಡಿ. ಏನು ತಗೊಂಬಂದೆ? ಏನಮ್ಮ ಅದು? ಕೇಳಿ. ಇದೇನು ಸೊಪ್ಪಿದು? ಪಾಲಕ್. ಇದು ಕುಂಬಳಕಾಯಿ ಸೊಪ್ಪಲ್ಲ? ಇದು ಯಾವುದು? ಇದೇನೋ ಐತೆ ಅದು. ಇದು ಏನು ಸೊಪ್ಪು ಅಂತಾರಲ್ಲ ಅದು, ಅದೇ ಬೆಳೀತೀವಿ. ಇದೇನು ಇದು? ಕೆರೆಯಲ್ಲಿ ಬೆಳೀತಾರಲ್ಲ, ಮಾರ್ತಾರಲ್ಲ, ಏನು ಸೊಪ್ಪು? ಅಣ್ಣೆ ಸೊಪ್ಪ ಅಲ್ಲ, ಈ ಟೊಮೊಟೊ ಗಿಡತ್ತಾನೆ. ಟೊಮೊಟೊ ಸೊಪ್ಪು ಹಾಕ್ತಾರಾ? ಹಾಕ್ತಾರೆ. ಟೊಮೊಟೊ ಸೊಪ್ಪು, ಮಿಕ್ಸ್ ಸೊಪ್ಪ, ಎಲ್ಲ ಮಿಕ್ಸ್ ಸೊಪ್ಪು, ಬೆರಕೆ ಸೊಪ್ಪು, ಪಾಲಕು, ಒಂಚೂರು ತಂತಿನ ಸೊಪ್ಪು, ಆಮೇಲೆ ಗಣಕೆ ಸೊಪ್ಪು. ಇದು ಗಣಕೆ ಸೊಪ್ಪು ಇಟ್ಕೊಂಡ್ಬಂದಿದ್ದೀನಿ, ತೋರಿಸ್ಬೇಕು. ಗಾಣಕೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡೋದು. ಮೊಸಪ್ಪು ಸಾರ್ಗ, ಗಾಣಕೆ ಸೊಪ್ಪು, ಇದೆಲ್ಲ ಹೂವು ಬಂದ್ಬಿಟ್ಟೆ. ಏನೋ ಬೀಜ ಬೇರೆ ಐತೆ. ಇದೆಲ್ಲ ಮಿಕ್ಸ್ ಮಾಡಿ ಹಾಕೋದು. ಸೊ ಮೊಸಪ್ಪು ಸಾರಿಗೆ ಮಿಕ್ಸ್ ಬೆರಕೆ ಸೊಪ್ಪು. ಒಣಗನೆ ಸೊಪ್ಪು ಅದು ಕರೆಕ್ಟ್. ಚಿಕ್ಕದು ಒಣಗನೆ ಸೊಪ್ಪು ಅದೆಲ್ಲ ಹೋಯ್ತಲ್ಲ, ಇದೆ ಅನಿಸುತ್ತೆ. ಹಾಂ, ಒಣಗೊನೆ ಸೊಪ್ಪಿದು, ದೊಡ್ಡ ಒಣಗೊನೆ. ಇದು ಇದೇನು ಸೊಪ್ಪು ಅಂದರೆ? ಗಣಕೆ ಸೊಪ್ಪು, ಕುಂಬಳಕಾಯಿ ಸೊಪ್ಪು, ಟೊಮೆಟೊ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಮೊಸಪ್ಪು ಸಾರಿಗೆ ಬೆರಕೆ ಸೊಪ್ಪು. ಸೊ ಇವಾಗ ಟೊಮೆಟೊ ಎಲ್ಲ ನಮ್ಮ ಪಾಟಲ್ಲಿ ಬಿಟ್ಟಿದ್ದು ನೋಡಿ, ತೋರಿಸಿರಲಿಲ್ಲ ನಾನು. ಇಷ್ಟು ಟೊಮೆಟೊ ಕಾಯಿ ಸಿಕ್ಕಿದೆ. ಕೆಳಗಡೆ ಒಂದಷ್ಟು ಹಣ್ಣಾಗೈತೆ, ಒಂದೆರಡು ಹಣ್ಣಾಗೈತೆ. ಇಲ್ಲೊಂದಷ್ಟು ಟೊಮೆಟೊ ಕಾಯಿ ಬಿಟ್ಟವೆ. ಈ ಬೆರಕೆ ಸೊಪ್ಪೆಲ್ಲ ಇಲ್ಲಿ ಮನೆ ತವ ಸಿಗ್ತವೆ. ಇದು ಒಂಥರ ಹಳ್ಳಿ ಥರ ಅಲ್ವಾ? ಸೊ ಅದಕ್ಕೆ ಈ ತೋಟಗಳ ಸೈಡು ಈ ಕಡೆ ಎಲ್ಲ ಕೇಳಿಕೊಂಡು ಕಿತ್ಕೊ ಬರ್ಬೋದು. ಕೆಲವ್ರು ಬಿಡ್ತಾರೆ, ಕೆಲವ್ರು ಬಿಡಲ್ಲ. ಇಲ್ಲ ಅಂದರೆ ಬೈಲ್ಗಳಲ್ಲಿ ಸಿಗ್ತವೆ. ಇದು ಸಿಗ್ತವೆ ಇಂಥವೆಲ್ಲ. ಸೊಪ್ಪುಗೇನು ಕಮ್ಮಿ ಇಲ್ಲ, ಇಲ್ಲಿ ಸಿಗ್ತಾವೆ ಸೊಪ್ಪು. ಮಿಕ್ಸ್ ಸೊಪ್ಪು, ಬೆರಕೆ ಸೊಪ್ಪು. ಮಳೆ ಹೋಯ್ದಿರೋದಕ್ಕೆ ಸ್ವಲ್ಪ ಸಿಕ್ಕ. ಇವಾಗ ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಮೊಟ್ಟೆ ಸ್ವಲ್ಪ ಬೇಯಬೇಕು. ಇಲ್ಲಿ ಕಡೆ ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಒಗ್ಗರಣೆಗೆ ಪಲಾವ್ ಸಾಮಾನು. ಇದು ಬಂದು ಉಪ್ಪು, ಅರಿಶಿನ, ಧನಿಯಾ ಪೌಡರು ಮತ್ತು ಗರಂ ಮಸಾಲ.
ಇದು ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ. ಸ್ವಲ್ಪ ಮೊಟ್ಟೆ ಬೆಂದು ಅದೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಒಗ್ಗರಣೆಗೆ ಹಾಕಬೇಕು. ಸೊ ಮೊಟ್ಟೆ ಬೇಯೋ ತನಕ ವೆಯ್ಟ್ ಮಾಡಬೇಕು. ಸೂಸು ಏನು ಮಾಡ್ತಾವಳೆ? ಏಯ್, ಏನು ಮಾಡ್ತಾಯಿದ್ಯಾ? ಕರ್ಬೇವಾ? ಏನು ಮಾಡ್ತಾಯಿದ್ಯಾ ಸೂಸು? ಏನಾಯ್ತಾ ಇದೆಯಾ? ಇವಾಗ ಮೊಟ್ಟೆ ಬೇಯೋ ಅಷ್ಟರಲ್ಲಿ ಒಂಚೂರೆಲ್ಲ ರುಬ್ಕೊಂಬಿಡ್ಬೇಕು. ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊತೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಏನು ನೀನು ಮಲ್ಕೊಂಡಿರೋದು ಸೂಸು? ಏನು ಅವತಾರವಾಗಿ ಮಲ್ಕೊಂಡಿದ್ಯಾ? ಕಾಲು ನೋಡಿ ಹೆಂಗೆ ಸೊಟ್ಟಕ್ಕೆ ಇಕ್ಕೊಂಡಿದ್ಯಾ ಸೂಸು? ಜೂಜು ಇಲ್ಲಿ ಕರೆಕ್ಟಾಗಿ ಕಾಲು ಹಾಕು. ಏನು ಕಂಕಾಲು ಹಾಕ್ಕೊಂಡಿದ್ಯಾ? ಕರೆದ್ರೆ ಬಂದ್ಬಿಡೋದು ಈ ಕಡೆ. ಇಲ್ಲಮ್ಮ, ನಡಿ ನಡಿ. ಬನ್ನಿ ಬನ್ನಿ, ಹಿಡ್ಕೊಂಡೋಗಿ ಇವಳನ್ನ, ಜೂಜುನ. ಹಾಂ, ಬನ್ನಿ ಬನ್ನಿ, ಹಿಡ್ಕೊಂಡೋಗಿ ಇವಳನ್ನ, ಬನ್ನಿ. ಇವಾಗ ಎಣ್ಣೆ ಕಾದೈತೆ. ಪಲಾವ್ ಸಾಮಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಪಲಾವ್ ಸಾಮಾನು ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದೊಂದು ಸ್ವಲ್ಪ ಈ ಥರ ಈರುಳ್ಳಿ ಇಷ್ಟು ಲೈಟ್ ಬ್ರೌನ್ ಕಲರ್ ಆದರೆ ಸಾಕು. ಇನ್ನೂ ಬೇಕಾದ್ರೆ ಬ್ರೌನ್ ಕಲರ್ ಮಾಡ್ಕೋಬೋದು. ಇವಾಗ ಈ ಸ್ಟೇಜಲ್ಲಿ ರುಬ್ಬಿರೋದು ಪೇಸ್ಟ್ ಹಾಕ್ಕೋಬೇಕು. ಇವಾಗ ರುಬ್ಬಿರೋ ಪೇಸ್ಟು ಪೇಸ್ಟ್ನ ಸ್ವಲ್ಪ ಹಸಿದು ಹಾಕಿದ್ವಲ್ಲ, ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಟೊಮೆಟೊ ಬೆಂದಿರುತ್ತೆ. ಇವಾಗ ಇದಕ್ಕೆ ಮಸಾಲ ಪುಡಿ, ಉಪ್ಪು, ಧನಿಯಾ ಪೌಡರ್, ಅರಿಶಿನ ಮತ್ತು ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ಥರ. ಇವಾಗ ಈ ಥರ ಹಿಂಗೆ ಪೇಸ್ಟ್ ಥರ ಆಗಬೇಕು. ಇದು ಎಣ್ಣೆ ಎಲ್ಲ ಬಿಟ್ಕೊಂಡು ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಈ ಥರ. ಇವಾಗ ಈ ಸ್ಟೇಜಲ್ಲಿ ನಾನು ಅದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಸೊ ಅಕ್ಕಿ ಎಷ್ಟು ತೊಗೋತೀರೋ ನೋಡಿಕೊಂಡು ನೀರು ಹಾಕ್ಕೋಬೇಕು.
ಅದು ನೀರು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಅಂದರೆ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಆಮೇಲೆ ಅಕ್ಕಿ ಮತ್ತು ಮೊಟ್ಟೆ ಹಾಕ್ಕೊಂಡು ಒಂಚೂರು ನಿಂಬೆಹಣ್ಣು ರಸ ಹಾಕ್ಕೋಬೇಕು. ಇವಾಗ ನೀರು ಕುದೀತಾ ಇದೆ. ಇವಾಗ ಈ ಸ್ಟೇಜಲ್ಲಿ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಒಂದು ಕುದಿ ಬಂದಮೇಲೆ ಮೊಟ್ಟೆ ಹಾಕ್ಕೊಂಡ್ರೆ ಕೂಗಬೇಕದು. ಒಂದು ಮೊಟ್ಟೆ ಹಾಕ್ಕೊಂಡು ಸೊ ನನಗೆ ಟಯರ್ಡ್ ಆಗೋಗಿದೆ. ಸೊ ಅಕ್ಕಿ ಹಾಕಿ ಒಂದು ಕುದಿ ಬಂದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಮೊಟ್ಟೆ ಹಾಕ್ಕೊಂಡು 1-2 ಕೂಗಿಸಿದ್ರೆ ಮೊಟ್ಟೆ ಬಿರಿಯಾನಿ ರೆಡಿ. ಇದು ಒಂದು ಕುದಿ ಬರಲಿ. ಇವಾಗ ಇದು ಮಿಕ್ಸ್ ಮಾಡ್ಕೊತೀನಿ ಒಂದ್ಸಲಿ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಿಂಬೆಹಣ್ಣು ಹುಳಿ ಬಿಟ್ಕೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ಕ್ಲೋಸ್ ಮಾಡ್ಕೊತೀನಿ. ಇವಾಗ ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಹಾಕ್ಬಿಡ್ತೀನಿ. ಮೊಟ್ಟೆನ ಈ ಥರ ಮಧ್ಯದಲ್ಲಿ ಈ ಥರ ಹಿಂಗೆ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ಹಾಕ್ಬಿಟ್ಟು ಕೂಗಕ್ಕೆ ಇಟ್ಬಿಡೋದು. 1 ಅಥವಾ 2 ಕೂಗಿಸಿದ್ರೆ ಸಾಕು. ಸೊ ಇದನ್ನೇನು ಇವಾಗ ಮಿಕ್ಸ್ ಎಲ್ಲ ಮಾಡ್ಕೊಳೋದೆಲ್ಲ ಏನು ಬೇಡ, ಜಸ್ಟ್ ಕ್ಲೋಸ್ ಮಾಡ್ಕೊಳೋ ಸಾಕು. ಇವಾಗ ಕುಕ್ಕರ್ ಆರಿದೆ. ನೋಡೋಣ ಬಿರಿಯಾನಿ ಹೆಂಗಾಗಿದೆ ಅಂತ. ಜಸ್ಟ್ ಒಂದು ಸೈಡಿಂದ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂಚೂರು ತಳ ಹತ್ಬಿಟ್ಟಿದೆ, ಜೋರ ಉರಿ ಇಟ್ಬಿಟ್ಟಿದ್ದೆ. ಸೊ ಹಿಂಗಾಗಿದೆ. ಸೊ ಚೆನ್ನಾಗಾಗಿದೆ ನೋಡಿ. ಸೊ ಇವಾಗ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ. ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಸೊ ಇವತ್ತಾಗಿತ್ತು ನನ್ನ ನೈಟ್ ರೂಟೀನ್. ಆಫೀಸಿಂದ ಬಂದಾದಮೇಲೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.